ಒಂದು ಹೊಟ್ಟೆಯಲ್ಲಿ ಗಂಡು ಮಗು ಊಟದ್ ನೋಡಿದೀವಿ, ಹೆಣ್ಣು ಊಟದ್ ನೋಡಿದೀವಿ. ಗಂಡು ಹೆಣ್ಣು, ಹೆಣ್ಣು ಗಂಡು ಎರಡು ಓಕೆ. ಆದ್ರೆ ಗಂಡು ಹೆಣ್ಣು ಒಟ್ಟಿಗೆ ಹುಟ್ಟಿದ್ರೆ ಹೇಗಾಗುತ್ತೆ ಅನ್ನೋ ಒಂದು ಕಾಲ್ಪನಿಕವಾದಂತ ಒಂದು ಆಕ್ಟ್. ಬಹಳ ಕಷ್ಟ ಕೂಡ ಅದನ್ನ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡೋದು. ಇಟ್ಸ್ ವೆರಿ ಡಿಸರ್ವಿಂಗ್ ಎಫರ್ಟ್. ಜಡ್ಜಸ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಬಟ್ರೆ ನಿಜವಾಗ್ಲೂ ಹಿಂಗ್ ಉಟ್ಬಿಟ್ರೆ ಹೆಂಗಿರ್ತವೆ ಅಂತ. ಮೊದ್ಲಿಗೆ ಪ್ರವೀಣ್ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಅದು ಅನಿಯನ್ ಥರದ ಸಿನಿಮಾ, ಒಂದು ಡ್ಯುಯಲ್ ಪರ್ಸನಾಲಿಟಿ, ಈ ಥರದ್ದು ಏನೇ ಮಾಡ್ಬೇಕಂದ್ರೆ ಸಿನಿಮಾದವರಿಗೆ ಒಂದು ಅನುಕೂಲ ಇದೆ, ನಿಲ್ಸಿ ಶೂಟ್ ಮಾಡಬಹುದು. ಈ ನಾಟಕದಲ್ಲಿ ಅದಿಲ್ಲ, ಲೈವ್ ಅಲ್ಲಿ ಅಲ್ಲೇ ಬರ್ಬೇಕು, ಅಲ್ಲೇ ಮಾಡ್ಬೇಕು. ಯಾವ್ದು ಟೆಕ್ನಾಲಜಿ ಸಪೋರ್ಟ್ ಇರೋದಿಲ್ಲ. ಹೌದು. ಹಿಂಗ್ ಕೂತ್ಕೊಂಡ್ರೆ ಹುಡುಗಿ, ಹಿಂಗ್ ಟರ್ನ್ ಆದ್ರೆ ಹುಡುಗ. ಏನ್ ಚೆನ್ನಾಗ್ ಮಾಡಿದೆ ನೀನು, ತುಂಬಾ ಚೆನ್ನಾಗ್ ಮಾಡಿದೆ ನೀನು. ನೀನೇನಾರ ಗಬ್ಬೆಬ್ಸಿದ್ರೆ ಇಡೀ ನಾಟಕ ಬಿದ್ದೋಗಿರೋದು. ಹಂಗೆಲ್ಲೂ ಬಿಟ್ಕೊಡ್ಲಿಲ್ಲ ನಾನು, ಇಡೀ ನಾಟಕನ ಸಖತ್ತಾಗಿ ತಗೊಂಡೋಗಿ. ನಿನ್ನ ರೋಲೇ ನಾಟಕ. ಅದು ಮುಂದುವರಿಯುತ್ತದೆ ಅಂತ ಎಂಡಲ್ಲಿ ಬೋರ್ಡ್ ಹಿಡಿದ್ರಲ್ಲ, ಅದು ಗ್ಯಾರಂಟಿ ಮುಂದುವರಿಯುತ್ತೆ. ಆ ತರ ಇತ್ತು ಅದು ನಾಟಕ. ಆಮೇಲೆ ಯಾರು ಬರ್ದಿದ್ದು? ಸುನಿಲಾ. ಖುಷಿ ಆಯ್ತು ಕಣ, ತುಂಬಾ ಚೆನ್ನಾಗಿ ಬರ್ದಿದ್ಯಾ. ದೊಡ್ಡ ಚಪ್ಪಾಳೆ ನಿನ್ಗೆ. ಯಾಕಂದ್ರೆ ಬರೆಯೋನ್ ಗೆದ್ರೆ ಸ್ಟೇಜ್ ಗೆದ್ದುತ್ತೆ, ಸ್ಟೇಜ್ ಗೆದ್ರೆ ನೋಡೋರು ಗೆಲ್ತಾರೆ. ಇದು ನೋಡೋರ್ನ ಗೆಲ್ಸೋ ಥರದ್ದು. ಇನ್ನ ಈ ನಾಟಕದಲ್ಲಿ ನನ್ಗೆ ತುಂಬಾ ಇಷ್ಟ ಆಗಿದ್ದು ಸೂರಿ. ತಗಲಾಕೊಳ್ಳೋ ಪಾತ್ರ ಅದು. ಒಬ್ಬ ಗಂಡ ಆಗಿ ಹೆಂಗೆ ಬದುಕೋದು ಈ ತರದ್ದು ವ್ಯಕ್ತಿ ಜೊತೆ ಅನ್ನೋ ತರ. ಅದು ನಿಜ ಜೀವನದಲ್ಲಿ ನಡೆಯಲ್ಲ. ಅದೇ ಈ ನಾಟಕದ ಸ್ಪೆಷಾಲಿಟಿ. ನಾಟಕ ಯಾವತ್ತೂ ವಿಶೇಷವಾಗಿರ್ಬೇಕು ಅನ್ನೋ ತರ ಇತ್ತು. ವಾಣಿ ಅವರು, ನೀವು ಬಹಳ ಮೇಲ್ಮಟ್ಟದ ಆಕ್ಟಿಂಗ್ ಶುರು ಮಾಡ್ಬಿಟ್ಟಿದ್ರಿ ಕಳೆದ ಸುಮಾರು ದಿನಗಳಿಂದ. ತುಂಬಾ ಚೆನ್ನಾಗಿ ಕಳೆ ಕಟ್ಸಿದ್ರಿ. ಆಮೇಲೆ ವಿಶ್ವ ಮತ್ತೆ ಈ ಒಂದು ಸ್ತ್ರೀ ಪಾತ್ರದಲ್ಲಿ ತುಂಬಾ ಇವನ್ನ ನೋಡಬಾರ್ದು ಅಂತಾನೆ ಅನ್ಸುತ್ತೆ, ಆದ್ರೂ ನೋಡ್ಸ್ಕೊಂಡು ಹೋಗ್ತಾರೆ ಅವ್ನು. ಆ ತರದೊಂದು ಇರಿಟೇಟಿಂಗ್ಲಿ ಗುಡ್ ಪರ್ಫಾರ್ಮೆನ್ಸ್. ಇನ್ನು ವಿಶ್ವ ಕಳೆದ ನಾಟಕದಲ್ಲೂ ಚೆನ್ನಾಗಿ ಮಾಡಿದ, ಈ ನಾಟಕದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಕಣ. ಬಟ್ ವಿಶ್ವ ನಿನ್ ಟೈಮಿಂಗ್ ಬೇರೆ ಆಗಿದೆ ಕಣ, ತುಂಬಾ ಖುಷಿ. ಆಮೇಲೆ ಒಂದು ಏಕ ಪಾತ್ರಾಭಿನಯ, ಇಷ್ಟೊಂದು ಕಳೆ ಕಟ್ಸಿರೋದು ಮೊದಲನೇ ನಾಟಕ ನಾನು ನೋಡಿರೋದು ಈ ವೇದಿಕೆಯಲ್ಲಿ. ತುಂಬಾ ಸತಿ ಬೇರೆ ಬೇರೆ ಏನೇನೋ ಮಾಡಿದ್ದಾರೆ, ಬಟ್ ಇಷ್ಟು ಮಜಾ ಕೊಟ್ಟಿದ್ದು ಇದೇ ನಾಟಕ. ಥ್ಯಾಂಕ್ ಯು. ರಕ್ಷಿತಾಂಬೆ, ಏನ್ ಅನ್ಸ್ತು? ಫಸ್ಟ್ ಆಫ್ ಆಲ್ ಸುನೀಲ್ಗೆ ಒಂದು ದೊಡ್ಡ ಚಪ್ಪಾಳೆ ಅಪ್ಪ. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ ಸುನೀಲ್. ಬಟ್ ವಿತ್ ಯುವರ್ ರೈಟಿಂಗ್ ಮೆಂಟರ್ಶಿಪ್ ಅಷ್ಟೇ ಇಂಪಾರ್ಟೆಂಟ್ ಆಗೋಗ್ಬಿಡುತ್ತೆ. ಯಾರು ಇದನ್ನ ಮೆಂಟರ್ ಮಾಡಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೂ ಮೆಂಟರ್ಡ್ ದಿಸ್? ವಿಜಿ ಬಾರೋ ವಿಜಿ. Viji, it was fantastic to see a good script from both your side. I think Sunil and Viji, our work ಮುಖಾಂತರ, I think ಈ skit ಯುಗಗಳ ಮುಖಾಂತರ ಈ ವೇದಿಕೆ ಮೇಲೆ ಸೂಪರ್ಬ್ ಆಗಿ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ದಿಸ್ ವಾಸ್ ಅ ರಿಯಲ್ ಚಾಲೆಂಜ್ ಟುವರ್ಡ್ಸ್ ಪ್ರವೀಣ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಪ್ರಾಕ್ಟಿಕಲಿ ನಂಗೆ ಕಾಸ್ಟ್ಯೂಮ್ನು ತುಂಬಾ ಇಷ್ಟ ಆಯ್ತು. ದ ವರ್ಕ್ ದೇ ಡಿಡ್, ಆ ಆರ್ಟ್ ವರ್ಕ್. ಆನೆಸ್ಟ್ಲಿ ನೀನು ಹಿಂಗ್ ಕೂಡ ನೋಡ್ತಾ ಇದ್ದಾಗ ಅನ್ಸುತ್ತೆ, ಆ ಡಿವಿಷನ್ ಅನ್ಸುತ್ತೆ ಎರಡು ಮಧ್ಯದಲ್ಲಿ, ಒಂದ್ ಹೆಣ್ಣು ಒಂದ್ ಗಂಡು ಮಧ್ಯದಲ್ಲಿ ಆ ಡಿವಿಷನ್ ಇದೆ ಅಲ್ಲ, ಕಾಣಿಸುತ್ತೆ. ಪ್ರವೀಣ, ನಿನ್ ಬಾಡಿ ಲ್ಯಾಂಗ್ವೇಜ್ ನಂಗೆ ತುಂಬಾ ಇಷ್ಟ ಆಯ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸ್ಪೆಷಲಿ ಗಂಡು ಮತ್ತೆ ಹೆಣ್ಣು ಇಬ್ರು ಮದ್ವೆ ಆದಾಗ ಅವಳು ಗಂಡನ ಮನೆಗೆ ಹೋದಾಗ ಆಕ್ಟ್ ಇತ್ತಲ್ಲ ಮಧ್ಯದಲ್ಲಿ, ಇಟ್ ವಾಸ್ ಅಮೇಝಿಂಗ್. ತುಂಬಾ ಚೆನ್ನಾಗಿ. More than Praveen, nange Surya antu was fantastic for me in this act. He was so good. And Praveena and Surya made such a good combination on the stage today, man. Really great work. Nang Vani tumba ishta adli ivattu. She did such a nice job. I really enjoyed it. Nange ee team ivattu chanagi ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. Thank you so much for this. Super. Okay. ಅಣ್ಣ, ಅವನು ಪ್ರವೀಣ ಇಸ್ ಫಂಟಾಸ್ಟಿಕ್ ಆಕ್ಟ್. ತುಂಬಾ ಚೆನ್ನಾಗಿ. ಆಮೇಲೆ ಅವನಿಗೆ ಸಪೋರ್ಟ್ ಮಾಡಿದ್ದೇನು ಅಂದ್ರೆ ಅವನ ಬಾಡಿ. ಆಮೇಲೆ ನಿನ್ನ ಪಾತ್ರಕ್ಕೆ ಸಪೋರ್ಟ್ ಮಾಡೋದಕ್ಕೆ ಏನ್ ಆಕ್ಟ್ ಮಾಡ್ದ ಅವನು ಸೂರ್ಯ. ವಂಡರ್ಫುಲ್ ಟೈಮಿಂಗ್. ನ್ಯೂಟನ್ಸ್ ಲಾ, ಎವ್ರಿ ಆಕ್ಷನ್ ದೇರ್ ಶುಡ್ ಬಿ ಎ ರಿಯಾಕ್ಷನ್ ಇರ್ಬೇಕು. ಇದ್ರೇನೆ ಅದ್ಭುತವಾಗಿ ಮಾಡಿದೆ ನೀನು, ಚೆನ್ನಾಗಿ ಮಾಡಿದೆ. ವಂಡರ್ಫುಲ್ ಜಾಬ್. ವಾಣಿ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಅವಳು ಒಂಥರ ಫೈನ್ ಟ್ಯೂನ್ಡ್ ಆರ್ಟಿಸ್ಟ್, ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡೋಂಥ ಆರ್ಟಿಸ್ಟ್. ಅವಳಿಗೂ ಒಳ್ಳೆ ಉತ್ತಮವಾದ ಭವಿಷ್ಯ ಇದೆ. ಚೆನ್ನಾಗಿ ಮಾಡಿದೆ ನೀನು. ವಿಶ್ವ ಐ ಕ್ಯಾನ್ ಡೂ ಎನಿ ರೋಲ್ ಅನ್ನೋ ತರ ತಯಾರಾಗ್ಬಿಟ್ಟ. ಅವನಿಗೆ ಮಾಡ್ಲೇಷನ್ ಇದೆ ನೋಡಿದ್ರೆ, ಗಮನಿಸಿದ್ರ ಎಂತ ಬ್ಯೂಟಿಫುಲ್ ಮಾಡ್ಲೇಷನ್ ಗೊತ್ತಾ. ಅದು ಒಬ್ಬ ಕಲಾವಿದನಿಗೆ ಅದೇ ತುಂಬಾ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂಥರ ಹೆಂಗೆ ಅಂದ್ರೆ ಡ್ರಮ್ ಬಾರ್ಸ್ ಹತ್ರ, ಶಿವಮಣಿ ಡ್ರಮ್ ಬಾರ್ಸ್ ಹತ್ರ ಇತ್ತು ಒಂದು. ದಿಸ್ ಇಸ್ ಮಾಡ್ಲೇಷನ್. ಯಾರಿಗಾದ್ರೂ ಕೇಳಿದ್ರು ಕಾಮಿಡಿನಲ್ಲಿ ಹೇಳ್ತೀವಿ ವಾಟ್ ಇಸ್ ಮಾಡ್ಲೇಷನ್, ಅದು ಹೇಳಲೇಬೇಕು. ಏನಿವೆ, ನೀನ್ ತುಂಬಾ ಚೆನ್ನಾಗಿ ಪರಿಪೂರ್ಣ ಕಲಾವಿದನ ತರ ತುಂಬಾ ಇಷ್ಟ ಆಯ್ತು. ಓಕೆ ಬಾಲಿ ಜೋಶ್. ಓಕೆ,
ಪರಕಾಯ ಪ್ರವೇಶ ಅಂತಂದ್ರೆ ಪರರ ದೇಹ ಕಾಯ ಏನಿದೆ ಅದರೊಳಗೆ ಆತ್ಮ ಪ್ರವೇಶ ಆದಾಗ ಏನಾಗುತ್ತೆ, ಅದು ಗಂಡ ಹೆಂಡತಿಗೆ ಆ ತರ ಆಗ್ಬಿಟ್ಟಾಗ ಏನಾಗುತ್ತೆ, ಇದನ್ನ ಮಾಡಿದ್ದು ಭಗವಂತನೇ. ಸೊ ನೋಡೋಣ ಈ ಒಂದು ಆಕ್ಟ್ಗೆ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗನ್ನಾಥನೇ ಬರ್ತೀನಿ. ಚೆನ್ನಾಗಿತ್ತು, ಇವ್ರ ಆತ್ಮದಲ್ಲಿ ಅವರು, ಅವ್ರ ಆತ್ಮದಲ್ಲಿ ಇವರು. ಆದ್ರೆ ಏನು ಅಂದ್ರೆ ಎರಡು ಗಂಡಸರು ಅಂದ್ರೆ ಓಕೆ, ಒಂದ್ ಗಂಡಸು ಒಂದ್ ಹೆಂಗಸು ಅಂದಾಗ ಇವರು ಲೇಡಿ ವಾಯ್ಸ್ ಮಾಡೋದು, ಅವ್ರು ಜೆಂಟ್ಸ್ ವಾಯ್ಸ್ ಮಾಡೋದು ಬಹಳ ಸ್ಟ್ರೈನ್ ಅದು. ಬಟ್ ಅವಳು ಚೆನ್ನಾಗಿ ಟ್ರೈ ಮಾಡಿದ್ಲು. ಒಂದು ಶಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಹೌದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಲು. ಅವಳಿಗೆ ತಕ್ಕನಾಗಿ ಇವನು ಅದ್ಭುತ. ಆದ್ರೆ ಇಲ್ಲಿ ನಾವೇನೋ ಗ್ಯಾಪ್ ಅಲ್ಲಿ ಒಂದು ಡೈಲಾಗ್ ಹೊಡೆದಿರಿ, ಅದನ್ನ ಆಗ್ಲೇ ಪಿಕ್ ಮಾಡಿ ಇಟ್ಟು ಅದನ್ನ ಇಮಿಡಿಯೇಟ್ ನಾವು ತಗೊಂಡ್ವಿ. ಚೆನ್ನಾಗಿತ್ತು, ಚೆನ್ನಾಗಿದೆಯಲ್ಲ ಅದೊಂಥರ ತೋರಿಸ್ಬಿಟ್ಟು ಈ ಕಡೆ ಕೆಳಗಡೆ ರಂಗೋಲಿ ಹಾಕ್ಬಿಡೋದು. ವಂಡರ್ಫುಲ್ ಡೈಲಾಗ್ ಅದು. ಚೆನ್ನಾಗಿ ಮಾಡಿದ್ವಿ ಇಬ್ರು, ಫಸ್ಟ್ ಕ್ಲಾಸ್ ಆಗಿತ್ತು. ಕಿನ್ನಾಳ ಬಂದ, ಅವನ ಅಸ್ತಿತ್ವನ ಪಾಪ ಅವನು ತೋರಿಸ್ಕೋಬೇಕು, ಅದಕ್ಕೆ ಟ್ರೈ ಮಾಡಿ ಎಷ್ಟಾಗುತ್ತೋ ಅಷ್ಟು ಅವನು ಪಾಪ ಚೆನ್ನಾಗಿ ಮಾಡ್ದ. ಇವನು ಅಮಾಯಕ ನಟ ಅಂತ ಅವ್ನಿಗೊಂದು ಟೈಟ್ಲ್ ಕೊಡೋಣ ಅಂತ ಇದ್ದೀನಿ. ಅಮ್ಮ ಅವನು ಮೇಲ್ಗಡೆ ತಂಗಾಳಿ, ಒಳಗಡೆ ಬಿರುಗಾಳಿ. ಅವನ ಬಗ್ಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಅಮ್ಮ ಅಂತವ್ರನ್ನೆಲ್ಲ ನಂಬಾರ್ದಮ್ಮ. ಹೆಂಗೆ ಅಂದ್ರೆ ಹಿಂಗೆ ನಗ್ತಾ ಇರ್ತಾರೆ, ಒಳಗಡೆ ಸೌಂಡ್ ಹೆಂಗಿರುತ್ತೆ ಹಂಗಿರುತ್ತೆ ಸೌಂಡ್. ಚೆನ್ನಾಗೂ ಇದೆ, ನಾವು ಚೆನ್ನಾಗೂ ಮಾಡ್ದ. ಇವತ್ತು ತುಂಬಾ ಮುದ್ದಾಗಿ ಕಾಣಿಸ್ತಾ, ಅಲ್ಲಿಂದ ಇಳಿದ್ ಬಂದು ಚೆನ್ನಾಗಿ ಮಾಡಿದೆ. ನೀನು ಚೆನ್ನಾಗಿ ಮಾಡಿದೆ. ಇದರಲ್ಲಿ ಮಿಮಿಕ್ರಿ ಮಾಡಿ ಚೆನ್ನಾಗಿ ರಿಪೀಟ್ ಆಗಿ ಕೊಡ್ತಾ ಇದ್ವು, ಚೆನ್ನಾಗಿತ್ತು, ಚೆನ್ನಾಗಿ ಆಕ್ಟ್ ಮಾಡಿದೆ. ವಂಡರ್ಫುಲ್. ಅವಳು ನಂಗೆ ತುಂಬಾ ಇಷ್ಟ ಆದ್ಲು. ಫಸ್ಟ್ ಕ್ಲಾಸ್ ಆಗಿದೆ. ನೀವು ವಾಯ್ಸು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ನನಗೆ. ಕಾಮಿಡಿಗೆ 7 ಮಾಡಿಸಿದ ವಾಯ್ಸ್ ಅದ್ಭುತ. ಅವನು ಚೆನ್ನಾಗಿ ಮಾಡ್ದ. ಇವರಿಬ್ರು ಮೇನ್ ಆಕ್ಟು, ಸಾಂಗ್ಗಳು ಚೆನ್ನಾಗಿ ಮಾಡ್ದ. ಓಕೆ ಫೈನ್, ರೈಟ್. ಅಕ್ಷತಾಂಬೆ, ಏನನ್ಸುತ್ತೆ ಆಕ್ಟು? ನನಗೆ ಯೂಶ್ವಲಿ ಸೂರಜ್ ಪ್ರತಿ ವಾರನೂ ಬೇರೆಯವರೆಲ್ಲ ಏನು ಪರ್ಫಾರ್ಮ್ ಮಾಡ್ತಾರೆ ಅದನ್ನು ಪಿಕಪ್ ಮಾಡ್ಬಿಟ್ಟು ವೇದಿಕೆ ಮೇಲೆ ಮಾಡೋದು ತುಂಬ ಚೆನ್ನಾಗಿ ಕಲ್ತಿದ್ದ ನಾನು. ಇವತ್ತಿನ ಆ್ಯಕ್ಟ್ ನೋಡೋಕೆ ಹೋದರೆ ಐ ಆ್ಯಕ್ಚುಲಿ ಲೈಕ್ ಉದಯ್ ಅಂಡ್ ಗಜ ಲಾಟ್. ಬೋತ್ ಆಫ್ ದೆಮ್ ಡಿಡ್ ಅ ಗುಡ್ ಜಾಬ್. ಓಕೆ ಭಟ್ರೆ, ನಿಮ್ಮ ತಂಡ ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಬರ್ದಿದ್ಯಾರು? ಆನಂದ್ ಅವರೇ ಬರ್ದಿದ್ರು. ವಿಜಿ ಮೆಂಟ್ರಾ? ಗಣಪ ಸರ್. ಗಣಪ ಚೆನ್ನಾಗಿತ್ತು ಕಾನ್ಸೆಪ್ಟ್. ಅಂದ್ರೆ ಗಂಡನ ಆತ್ಮ ಹೆಂಡತಿಗೆ ಹೋಗ್ಬಿಡುತ್ತೆ, ಹೆಂಡತಿ ಬಾಳು ಗಂಡ ಬಾಳಬೇಕು, ಈ ತರ. ಸೆಕೆಂಡ್ ಹಾಫ್ ಅಲ್ಲಿ ಪೂರ್ತಿ ನಾಟಕ ಹೋಲ್ಡ್ ಆಗಿದೆ ಆ ಪಾಯಿಂಟ್ ಇಂದ. ನನಗೆ ಆ ಡ್ರ್ಯಾಗನ್ ಪೋರ್ಷನ್ ತುಂಬಾ ಇಷ್ಟ ಆಯ್ತು. ಅದು ಡ್ರ್ಯಾಗನ್ ಬಂದಾಗ ಒಂದು ಇಡೀ ಸ್ಟೇಜ್ ತುಂಬಿಕೊಳ್ತು, ಒಂದು ಕಳೆ ಕಟ್ತು. ಅದು ಬಿಟ್ರೆ ಸೂರಜ್ ತುಂಬಾ ಚೆನ್ನಾಗಿ ಮಾಡ್ದ. ವಾಣಿ ಅವರು ಗೆಸ್ಟ್ ರೋಲ್ ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ನಿಮ್ಮ ವಾಯ್ಸು ಮತ್ತೆ ನಿಮ್ಗೆ ಹೇಳಿ ಮಾಡಿಸಿದ ಕ್ಯಾರೆಕ್ಟರ್ ಅದು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ತೀರಾ ನೀವು. ಈ ಗೈಯಳಿ ಅಂತೆಲ್ಲ ಬೈರಿ ಅಂತಂದ್ರೆ ಸುಮಾರು ಕಡೆ ಗಂಡಸ್ರಿಗೆ ಚೆನ್ನಾಗಿ ಬೈದ್ರಿ ನೀವು. ನಿಮ್ಗೇನು ಗೊತ್ತಾಗುತ್ತೆ ಕಷ್ಟ ಅಂತ. ಅದು ಬಿಟ್ರೆ ಇನ್ನು ಅವನು ಅಪ್ಪ ಮತ್ತೆ ತಮ್ಮನ ರೋಲು ಪುಟ್ಟದು ಅನ್ನಿಸ್ತು, ಬಟ್ ಅಚ್ಚುಕಟ್ಟಾಗಿ ಮಾಡಿದ್ರು. ಜಾಸ್ತಿ ಏನಿರ್ಲಿಲ್ಲ ಅವರಿಗೆ ಮಾಡೋದಕ್ಕೆ. ಉಮೇಶಂದು ಅಷ್ಟೇ, ತುಂಬಾ ಚಿಕ್ಕ ಪಾತ್ರ. ಅವನ್ ಇಷ್ಟ ಆದ ನನಗೆ. ಅವನ್ ಕಾಸ್ಟ್ಯೂಮ್ ಇಂದ ಹಿಡಿದು ಏನೋ ಬಂದು ಏನದು ಹೇಳೋದು ಮಂತ್ರನಾ ದಂಗ್ ದಂಗ್ ದಂಗಾಲ್ ಮಂಗ್ ಮಂಗ್ ಮಂಗಾಲ್. ಇವತ್ ಬ್ಯಾಸಿಗೆ ಕಾಲ್, ನಾಳೆ ಮಳೆಗಾಲ್, ಇವತ್ ರಾತ್ರಿ ಹೊತ್ತು ಎಡಗಾಲ್ ಮೇಲೆ ಬಲಗಾಲ್. ಓಕೆ, ಅದು ಇಂಟ್ರೆಸ್ಟಿಂಗ್ ಅನಿಸ್ತದೆ. ಒಂದ್ಸತಿ ಅರ್ಥ ಇಲ್ಲದೆ ಹೇಳೋದಕ್ಕೆ ಜಾಸ್ತಿ ಅರ್ಥ ಬಂದ್ಬಿಡ್ತದಂತೆ. ಅವನು ಅದನ್ನ ಚೆನ್ನಾಗಿ ಕ್ಯಾರಿ ಮಾಡ್ದ. ದೇವ್ರು ರೋಲ್. ಇವ್ರು ದೇವ್ರನ್ನ ಕರೆದ್ರೆ ಮಂತ್ರವಾದಿ ಬಂದವನು, ಇವ್ರಿಗೆ ಗೊತ್ತಾಗಿಲ್ಲ. ಕನ್ನಡ ದೇವ್ರಿಗೆ ಇದ್ಯಾವುದೋ ಹಿಮಾಲಯ ದಾಟಿ ಒಂದು ದೇವ್ರು ಬಂದಿದೆ ಕನ್ನಡದಲ್ಲಿ ಕರೆದಿದ್ದಕ್ಕೆ. ಓವರ್ ಆಲ್ ಆಗಿ ಚೆನ್ನಾಗಿತ್ತು. ಸೊ ರಕ್ಷಿತಾಂಬೆ ದಿಲ್ ಖುಷ್ ಆಗಿದ್ರೆ ಸೀಕ್ರೆಟ್ ಸ್ಕೋರ್ನ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಮುಸುರಿ ಮಹಾಪ್ರಚಂಡರು ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಇರಬೇಕು, ಆದ್ರೆ ಅದಕ್ಕಿಂತ ಮೇಲೋದ್ರೆ ಆ ಭಗವಂತನೇ ಇಳಿದು ಬರ್ತಾನೆ ಸಾಲ್ವ್ ಮಾಡಕ್ಕೆ ಅನ್ನೋದಕ್ಕೆ ಒಂದು ಕಾಲ್ಪನಿಕ ಒಂದು ಆಕ್ಟ್ ಪರಕಾಯ ಪ್ರವೇಶ ಇಟ್ಕೊಂಡು ಮಾಡಿದ್ರು. ಅದಕ್ಕೆ ಜಡ್ಜಸ್ ಇಂದ ಒಳ್ಳೆ ಕಮೆಂಟ್ ಸಿಕ್ಕಿದೆ, ಎಂಟರ್ಟೈನ್ ಕೂಡ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಟು ದ ಗ್ಯಾಲರಿ ಪ್ಲೀಸ್.